ಸರ್, ಈಗ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಸ್ವಾಸ್ಥ್ಯ ಕೂಡ ಅಷ್ಟೇ ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಈ ಮನಸ್ಸು ಕೂಡ ಈ ಶುಕ್ರ ದೃಷ್ಟಿಗೆ ಕಾರಣ ಆಗತ್ತಾ? ಹೌದು ಮೇಡಮ್, ನೀವು ನಾನು ಒಂದು ಸುಮಾರು ಕೆಲವು ಪೇಷಂಟ್ಸ್ ಬರ್ತಾರೆ ಪಾಪ 35-40 ಮಕ್ಕಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಇಂಥವ್ರಲ್ಲಿ ಏನಾಗುತ್ತೆ, ಈ ಏಜು ಯಾತಕ್ಕೆ ಒಳ್ಳೆ ಏಜ್ ಇಲ್ಲ ಅಂದರೆ ಮಕ್ಕಳು ಪ್ಲ್ಯಾನಿಂಗಿಗೆ 20ರಲ್ಲೇ ಟ್ರೈ ಮಾಡಬೇಕು. ಬೇಗ ಮದುವೆಗಳು ಮಾಡಿ ಆ 30 ಮಕ್ಕಳು ಮಾಡ್ಕೊಂಡ್ಬಿಡ್ಬೇಕು. ಆದರೆ ಈ 30 to 40 ಇಯರ್ಸಲ್ಲಿ ಮಕ್ಕಳು ಮಾಡೋಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ಸ್ವಲ್ಪ ಸೋಷಲ್ಲು, ಫ್ಯಾಮಿಲಿ ಪ್ರಾಬ್ಲಮ್ಸು, ಪ್ರೊಫೆಷ್ನಲ್ ಪ್ರಾಬ್ಲಮ್ಸು ಜಾಸ್ತಿ ಮನಸ್ಸು ಮೇಲೆ ಒತ್ತಡ ಕೊಡುತ್ತೆ. ಇವಾಗ ಬೆಳಗ್ಗೆ ಎಲ್ಲ ಕೂತ್ಕೊಂಡು ಕಂಪ್ಯೂಟರ್ ಮೇಲೆ ಕೆಲಸ ಮಾಡಿಬಿಟ್ಟು ತುಂಬ ಸ್ಟ್ರೆಸ್ ಇದು ಮಾಡಿಕೊಂಡು ರಾತ್ರಿ ಬಂದು ಸುಲಭವಾಗಿ ಸಂಭೋಗ ಮಾಡೋಕ್ಕೆ ತುಂಬ ಕಷ್ಟ. ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂತ ಇರ್ತಾರೆ. ಇಬ್ಬರು ಗಂಡ ಹೆಂಡತಿಗಳು ಕೆಲಸ ಮಾಡ್ತಾಯಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅದು. ಸೊ ಆ ಏಜು 30 to 40 ಅನ್ನೋದು ಒಂದು ತುಂಬ ಪ್ರೊಫೆಷನಲ್. ಇವಾಗ ಕೆಲವು ಕಪಲ್ಸು ಏನಾಗುತ್ತೆ, ಆ ಏಜಲ್ಲಿ ಈ ಕ್ಲೋಸ್ ರಿಲೇಷನ್ ಕೆಲವು ಸಲ ಹೋಗ್ಬಿಡ್ತಾರೆ, ತಂದೆನೋ ತಾಯಿನೋ ಹೋಗ್ಬಿಡ್ತಾರೆ. ಅವ್ರದ್ದು ಡೆತ್ತು ಒಂದು ಮನಸ್ಸು ಮೇಲೆ ತುಂಬ ಒತ್ತಡ ಬೀಳುತ್ತೆ. ಸೊ ಆ ಟೈಮಲ್ಲಿ ಸೇರೋದು ಇದು ಮಾಡೋದು ತುಂಬ ಕಷ್ಟ ಆಗುತ್ತೆ. ನ್ಯಾಚುರಲ್ ಆಗಿ ಬರೋದು ಸ್ವಲ್ಪ ಕಷ್ಟ ಆಗತ್ತೆ. ಅಥವಾ ಪ್ರೊಫೆಷ್ನಲ್ ಕೆರಿಯರ್ ಚೇಂಜ್ ಇರಲಿ, ಅಥವಾ ಬೇರೆ ಬೇರೆ ಮಾರ್ಗೇಜ್ ಸ್ಟ್ರೆಸ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಅಥವಾ ಮನಸ್ತಾಪಗಳು ಆ ಏಜಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಈ ಮನಸ್ಸು ಅನ್ನೋದು ತುಂಬ ಈ ದುಃಖಕ್ಕೆ ಒಳಗಾಗಿರೋರು, ಯೋಚನೆಗೆ ತುಂಬ ಚಿಂತೆ ಒಳಗಾಗಿರೋರು, ತಂದೆ ತಾಯಿ ಅನಾರೋಗ್ಯ ಅನ್ನೋ ಯಾವುದೋ ಕಾರಣದಿಂದ ಈ ಯೋಚನೆಗಳು ಜಾಸ್ತಿ ಆದಾಗ ಸಂಭೋಗ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದು ಓವರಾಲ್ ಎಫೆಕ್ಟ್ ಆದಾಗ ಏನಾಗುತ್ತೆ ಅಂದರೆ ಅಮೈಥುನ ಸಿಚುಯೇಷನ್ ಆಗುತ್ತೆ, ಬ್ರಹ್ಮಚರ್ಯ ಸಿಚುಯೇಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ಅವಾಗ ಈ ಶುಕ್ರ ದೃಷ್ಟಿ ಕಾರಣಕ್ಕೂ ಒಂದು. ಎರಡನೇದು ತುಂಬ ಇಂಪಾರ್ಟೆಂಟು. ನಾನು ತುಂಬ ಈ ವಿಚಾರನ ತುಂಬ ಸೂಕ್ಷ್ಮವಾಗಿ ಹೇಳ್ತೀನಿ. ನಮ್ಮ ಗ್ರಂಥದಲ್ಲಿ ಒಂದು ಕ್ರೋಧ, ಇನ್ನೊಂದು ಭಯ, 2 ಶುಕ್ರ ದೃಷ್ಟಿ ಕಾರಣ ಅಂತ ನಮ್ಮ ಗ್ರಂಥದಲ್ಲಿ ಹೇಳ್ತಾನೆ. ಒಂದು ಕ್ರೋಧ, ಒಂದು ಭಯ. ಈ ಗಂಡ ಹೆಂಡತಿ ರಿಲೇಷನಲ್ಲಿ ಯಾತಕ್ಕೆ ಇವಾಗ ಸಂತಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂದಾಗ ಈ 2 ಇಮೋಷನ್ಸ್ಗೆ ನೀವು ಜಾಗ ಕೊಡಕೂಡ್ದು. ಅದ್ರ ಬದಲು ಪ್ರೀತಿಗೆ ಕೊಡಬೇಕು. ನಾನು ನೆಕ್ಸ್ಟು ಒಂದು ಎಪಿಸೋಡಲ್ಲಿ ನಾನು ಹೇಳ್ತೀನಿ ಹಿಂಗೆ ಮಕ್ಕಳು ಮಾಡ್ಕೊಬೇಕು, ಅದಕ್ಕೆ ಏನೇನು ಪ್ರೊಸೀಜರ್ ನಮ್ಮ ಗ್ರಂಥದಲ್ಲಿ ಏನೇನು ಹೇಳಿದ್ದಾನೆ ಅಂತ. ಅದರಲ್ಲಿ 3-4 ಕಡೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ ಅವನು. ಗಂಡ ಹೆಂಡತಿ ಒಬ್ರಿಗೊಬ್ರು ತುಂಬ ಪ್ರೀತಿಸ್ಬೇಕು. ಆ ಒಂದು ಜೀವಿನೂ ನನ್ನ ತಂದೆ ತಾಯಿದು ಪಡಿಬೇಕು ಅಂದಾಗಲೂ ಅದು ಎಂಥ ತಂದೆ ತಾಯಿ ಇಬ್ಬರಲ್ಲೂ ಪ್ರೀತಿ ಚೆನ್ನಾಗಿರಬೇಕು.